ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ಇವತ್ತಿನ ಒಂದು ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಆದ ಕ್ಲಾಸ್ ವಿದ್ಯಾರ್ಥಿಗಳ ವೇದಗಳು. ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶನ್ ಆಗುವ ಟಾಪಿಕ್ ಯಾವ್ದಪ್ಪ ಅಂದ್ರೆ ಪ್ರಾಚೀನ ಇತಿಹಾಸದಲ್ಲಿ ವೇದಗಳ ಮೇಲೆ ಒಂದು ಕ್ವಶನ್ ಆದ್ರೆ ಇದ್ದೇ ಇರುತ್ತೆ ವಿದ್ಯಾರ್ಥಿಗಳೇ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ದಯವಿಟ್ಟು ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಅದೇ ರೀತಿ JK 360 ಡಿಗ್ರಿ 10ನೇ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಆದ ಕ್ಲಾಸ್. ವೇದಗಳ ಬಗ್ಗೆ ಯಾವುದೇ ಒಂದು ಕಾಂಪಿಟೇಟಿವ್ ಒಂದು ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಆದ್ರೂ ಇದ್ದೇ ಇರುತ್ತೆ ವಿದ್ಯಾರ್ಥಿಗಳು. ಅದೇ ರೀತಿ ವೇದಗಳ ಒಟ್ಟು ವೇದಗಳು ಎಷ್ಟಪ್ಪ ಅಂದ್ರೆ 4 ವಿದ್ಯಾರ್ಥಿಗಳೇ. ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಈ ವೇದಗಳ ಬಗ್ಗೆ ಒಂದು ಪ್ರಾಚೀನ ಒಂದು ಇತಿಹಾಸದಲ್ಲಿ ತುಂಬಾ ಸಂಪೂರ್ಣವಾಗಿ ಗೊತ್ತಿರಬೇಕು ವಿದ್ಯಾರ್ಥಿಗಳು. ಯಾವುದೇ ಒಂದು ಟಾಪಿಕ್ ಅಲ್ಲಿ ಈ ವೇದಗಳಲ್ಲಿ ಶ್ಲೋಕಗಳು ಎಷ್ಟಿವೆ, ಅದೇ ರೀತಿ ಗಾಯತ್ರಿ ಮಂಡಲ ಯಾವ ಒಂದು ವೇದದಲ್ಲಿ ಕಂಡು ಬರ್ತದೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿ. ಅದೇ ರೀತಿ ಅಥರ್ವಣ ವೇದ ಯಾವುದರ ಬಗ್ಗೆ ತಿಳಿಸುತ್ತೆ, ಅದೇ ರೀತಿ ಋಗ್ವೇದ ಬಗ್ಗೆ ಉಲ್ಲೇಖವಾದ ಜಾತಿ ವ್ಯವಸ್ಥೆ ಬಗ್ಗೆ ಕೂಡ ಹಲವಾರು ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶನ್ ಆಗೋ ಟಾಪಿಕ್ ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿ. ಅದೇ ರೀತಿ ಗಾಯತ್ರಿ ಮಂಡಳ ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಅದೇ ರೀತಿ ಗಾಯತ್ರಿ ಮಂತ್ರವನ್ನು ರಚಿಸಿದ ವ್ಯಕ್ತಿ ಯಾರಪ್ಪ ಅಂದ್ರೆ ವಿಶ್ವಾಮಿತ್ರ. ಆ ವಿಶ್ವಾಮಿತ್ರ ಗಾಯತ್ರಿ ಮಂತ್ರವನ್ನು ಯಾರಿಗೆ ರಚಿಸಿದ್ರು? ಸೂರ್ಯನ ತಾಯಿಯಾದ ಸಾವಿತ್ರಿ ದೇವಿಗೆ, ಅಂದ್ರೆ ಬೆಳಕಿನ ದೇವತೆ ಎಂದು ಕೂಡ ಸಾವಿತ್ರಿ ದೇವಿಯನ್ನು ಕರೆಯುತ್ತೇವೆ ವಿದ್ಯಾರ್ಥಿಗಳು. ಅದೇ ರೀತಿ ವೇದಗಳ ಬಗ್ಗೆ ಅನೇಕ ರೀತಿಯಲ್ಲಿ ಅನೇಕ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗೋ ಚಾನ್ಸ್ ತುಂಬಾ ಜಾಸ್ತಿ ಆಗಿ ಕಂಡು ಬರ್ತವೆ ವಿದ್ಯಾರ್ಥಿ. ದಯವಿಟ್ಟು ಚೆನ್ನಾಗಿ ಕೇಳಿ. ಅದೇ ರೀತಿ ವೇದಗಳು ಒಟ್ಟು ವೇದಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 4 ಡೈರೆಕ್ಟ್ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳ. PC ಕಾನ್ಸ್ಟೇಬಲ್ ಅಲ್ಲಿ ಡೈರೆಕ್ಟ್ ಆಗಿದೆ. ಅದೇ ರೀತಿ KPSC ಅಲ್ಲಿ ಕೂಡ ಡೈರೆಕ್ಟ್ ಕ್ವಶನ್ ಆಗಿದೆ. ಅದೇ ರೀತಿ FD ಅಲ್ಲಿ ಕೂಡ ಡೈರೆಕ್ಟ್ ಕ್ವಶನ್ ಆಗಿದೆ. ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಮತ್ತು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕೂಡ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ. ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಒಟ್ಟು ವೇದಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 4. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಅದೇ ರೀತಿ 1ನೇ ವೇದ ಯಾವ್ದಪ್ಪ ಅಂದ್ರೆ ಋಗ್ವೇದ ಬಗ್ಗೆ ನೋಡೋಣ ವಿದ್ಯಾರ್ಥಿ. ಋಗ್ವೇದದಲ್ಲಿ ಒಟ್ಟು ಎಷ್ಟು ಶ್ಲೋಕಗಳಿವೆ ಅಂದ್ರೆ 1024 ಶ್ಲೋಕಗಳಿವೆ. 1024 ಶ್ಲೋಕಗಳಿವೆ. ಇದು ಸಾಕಷ್ಟು ಬಾರಿ KPSC ಎಕ್ಸಾಮ್ ಅಲ್ಲಿ ಕಂಡು ಬಂದಿದೆ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕಂಡು ಬಂದಿದೆ ವಿದ್ಯಾರ್ಥಿಗಳೇ. ಋಗ್ವೇದದಲ್ಲಿರುವ ಒಟ್ಟು ಶ್ಲೋಕಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 1024. ಅದೇ ರೀತಿ ವಿದ್ಯಾರ್ಥಿಗಳೇ ಈ ಋಗ್ವೇದದಲ್ಲಿ ಎಷ್ಟು ಮಂಡಳ ಇವೆ ಅಂದ್ರೆ 10 ಮಂಡಳಗಳು ಇವೆ. ಋಗ್ವೇದದಲ್ಲಿ 10 ಮಂಡಳಗಳು ಇವೆ ವಿದ್ಯಾರ್ಥಿ. ಅದೇ ರೀತಿ 10 ಮಂಡಳಗಳಲ್ಲಿ 3ನೇ ಮಂಡಳ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಯಾಕಂದ್ರೆ ಗಾಯತ್ರಿ ಮಂತ್ರ 3ನೇ ಮಂಡಳದಲ್ಲಿ ಕಂಡು ಬರುತ್ತದೆ. ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವಶನ್ ಯಾವ್ದಪ್ಪ ಅಂದ್ರೆ ಗಾಯತ್ರಿ ಮಂತ್ರ. ಈ ಗಾಯತ್ರಿ ಮಂತ್ರ ಎಷ್ಟನೇ ಮಂಡಳ ಇದಪ್ಪ ಅಂದ್ರೆ 3ನೇ ಮಂಡಳದಲ್ಲಿ ಕಂಡು ಬರುತ್ತದೆ. ಇದನ್ನು ರಚಿಸಿದ ಒಂದು ಋಷಿ ಯಾರಪ್ಪ ಅಂದ್ರೆ ವಿಶ್ವಾಮಿತ್ರ. ಗಾಯತ್ರಿ ಮಂತ್ರವನ್ನು ರಚಿಸಿದ ಋಷಿ ಯಾರಪ್ಪ ಅಂದ್ರೆ ವಿಶ್ವಾಮಿತ್ರ. ಈ ವಿಶ್ವಾಮಿತ್ರ ಯಾರಿಗೆ ಗಾಯತ್ರಿ ಮಂತ್ರವನ್ನು ರಚಿಸಿರಪ್ಪ ಅಂದ್ರೆ ಸೂರ್ಯನ ತಾಯಿಯಾದ ಸಾವಿತ್ರಿ ದೇವಿಗೆಯನ್ನು ಬೆಳಕಿನ ದೇವತೆ ಎಂದು ಕೂಡ ಕರೆಯುತ್ತೇವೆ. ಬೆಳಕಿನ ದೇವತೆ ಸಾವಿತ್ರಿ ದೇವಿಯನ್ನು ಬೆಳಕಿನ ದೇವತೆ ಎಂದು ಕೂಡ ಕರೆಯುತ್ತೇವೆ ವಿದ್ಯಾರ್ಥಿಗಳು. ಸಾಕಷ್ಟು ಬಾರಿ ಕ್ವಶನ್ ಆಗಿವೆ. ಗಾಯತ್ರಿ ಮಂತ್ರವನ್ನು ಯಾರು ರಚಿಸಿದರಪ್ಪ ಅಂದ್ರೆ ವಿಶ್ವಾಮಿತ್ರ. ಯಾರಿಗಪ್ಪ ಅಂದ್ರೆ ಸೂರ್ಯನ ತಾಯಿಯಾದ ಸಾವಿತ್ರಿ ದೇವಿಗೆ ಅಥವಾ ಬೆಳಕಿನ ದೇವತೆಗೆ ಈ ಗಾಯತ್ರಿ ಮಂತ್ರವನ್ನು ರಚಿಸಿದ್ದಾರೆ. ಅದೇ ರೀತಿ ಗಾಯತ್ರಿ ಮಂತ್ರ ಎಷ್ಟನೇ ಮಂಡಲದಲ್ಲಿ ಕಂಡು ಬರ್ತದೆ ಅಂದ್ರೆ ಋಗ್ವೇದದ 3ನೇ ಮಂಡಲದಲ್ಲಿ ಕಂಡು ಬರ್ತದೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಯಾವುದೇ ಕನ್ಫ್ಯೂಷನ್ ಬೇಡ. ಅದೇ ರೀತಿ 7ನೇ ಮಂಡಲದಲ್ಲಿ ಏನು ಕಂಡು ಬರ್ತದೆ ಅಂದ್ರೆ ದಶರಾಜನ ಯುದ್ಧ 7ನೇ ಮಂಡಲದಲ್ಲಿ ಕಂಡು ಬರ್ತದೆ. 7ನೇ ಮಂಡಲದಲ್ಲಿ ದಶರಾಜನ ಯುದ್ಧ ಕಂಡು ಬರ್ತದೆ. ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. 7ನೇ ಮಂಡಲದಲ್ಲಿ ದಶರಾಜನ ಯುದ್ಧ ಕಂಡು ಬರ್ತದೆ. ಅದೇ ರೀತಿ ವಿದ್ಯಾರ್ಥಿಗಳೇ ಈ ಒಂದು ಋಗ್ವೇದದ ಒಂದು ಮಂತ್ರಗಳನ್ನು ಪಠಿಸುವ ವ್ಯಕ್ತಿ ಏನೆಂದು ಕರೀತಾರೆ ಅಂದ್ರೆ ಓತ್ರಿ ಎಂದು ಕರೆಯುತ್ತೇವೆ. ಋಗ್ವೇದದ ಮಂತ್ರಗಳನ್ನು ಪಠಿಸುವ ಒಂದು ಋಷಿಗೆ ಅಥವಾ ಒಬ್ಬ ವಿದ್ವಾಂಸಗೆ ಏನೆಂದು ಕರೀತೇವೆ ಅಂದ್ರೆ ಓತ್ರಿ ಎಂದು ಕರೆಯುತ್ತೇವೆ. ಒಂದು ವಿದ್ವಾಂಸಗೆ ಓತ್ರಿ ಎಂದು ಕರೀತೇವೆ. ಅದೇ ರೀತಿ ಋಗ್ವೇದದ ಬ್ರಾಹ್ಮಣಗಳು ಕೂಡ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಯಾವ್ದಪ್ಪ ಅಂದ್ರೆ ಐತರೇಯ ಮತ್ತು ಕೌಶಿತಕಿ. ಇವು ಕೂಡ ಎಕ್ಸಾಮ್ ಅಲ್ಲಿ ಪದೇ ಪದೇ ಪ್ರಶ್ನೆ ಆಗಿ ವಿದ್ಯಾರ್ಥಿಗಳೇ. ಋಗ್ವೇದದ ಬ್ರಾಹ್ಮಣಗಳು ಎಷ್ಟಪ್ಪ ಅಂದ್ರೆ 2. ಒಂದು ಐತರೇಯ ಮತ್ತು ಕೌಶಿತಕಿ 2 ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ದಯವಿಟ್ಟು ಚೆನ್ನಾಗಿ. ಅದೇ ರೀತಿ ಮುಂದಿನ ಒಂದು ವೇದ ಯಾವ್ದಪ್ಪ ಅಂದ್ರೆ ಯಜುರ್ವೇದ. ಈ ಯಜುರ್ವೇದದಲ್ಲಿ 1914 ಪದ್ಯಗಳಿವೆ. 1984 ಪದ್ಯಗಳು ಕಂಡು ಬರುತ್ತವೆ ವಿದ್ಯಾರ್ಥಿಗಳೇ. 1984 ಪದ್ಯಗಳು ಕಂಡು ಬರ್ತವೆ. 1984 ಪದ್ಯಗಳು ಕಂಡು ಬರ್ತವೆ ಯಜುರ್ವೇದದಲ್ಲಿ. ಇದು ಕೂಡ ಕ್ವಶನ್ ಆಗಿದೆ. ಅದೇ ರೀತಿ ಅಧ್ಯಾಯಗಳು ಎಷ್ಟಪ್ಪ ಅಂದ್ರೆ 10 ಅಧ್ಯಾಯಗಳು ಕಂಡು ಬರ್ತವೆ. ಅದೇ ರೀತಿ ವಿದ್ಯಾರ್ಥಿಗಳೇ ಈ ಒಂದು ಯಜುರ್ವೇದ ಒಂದು ಮಂತ್ರಗಳನ್ನು ಪಠಿಸುವ ವಿದ್ವಾಂಸ ಏನೆಂದು ಕರೀತೇವೆ ಅಂದ್ರೆ ಅಧ್ವರ್ಯ ಎಂದು ಕರೀತೇವೆ. ಇಲ್ಲಿ ಓತ್ರಿ, ಇಲ್ಲಿ ಅಧ್ವರ್ಯ. ಋಗ್ವೇದದಲ್ಲಿ ಓತ್ರಿ ಎಂದು ಕರೀತೇವೆ. ಅದೇ ರೀತಿ ಯಜುರ್ವೇದದಲ್ಲಿ ಅಧ್ವರ್ಯ ಎಂದು ಕರೆಯುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳೇ 3ನೇ ವೇದ ಯಾವ್ದಪ್ಪ ಅಂದ್ರೆ ಸಾಮವೇದ. ಈ ಸಾಮವೇದವನ್ನು ಸಂಗೀತದ ವೇದ ಎಂದು ಕೂಡ ಕರೆಯುತ್ತೇವೆ. ಅದೇ ರೀತಿ ಈ ಸಾಮವೇದದಲ್ಲಿ ಎಷ್ಟು ಶ್ಲೋಕಗಳು 1603 ಶ್ಲೋಕಗಳು ಇವೆ. ಇದು ಕೂಡ ಎಕ್ಸಾಮ್ ಅಲ್ಲಿ ಕಂಡು ಬಂದಿದೆ. ಇಂಪಾರ್ಟೆಂಟ್ ನೋಡ್ರಿ, ಇದು ಕೂಡ ಎಕ್ಸಾಮ್ ಅಲ್ಲಿ ಕಂಡು ಬಂದಿದೆ. ಇದು ಕೂಡ KPSC ಅಲ್ಲಿ ಕೇಳಲಾಗಿದೆ ವಿದ್ಯಾರ್ಥಿಗಳೇ. 1603 ಶ್ಲೋಕಗಳು ಇವೆ. ಅದೇ ರೀತಿ ಈ ಒಂದು ಸಾಮವೇದ ಮಂತ್ರಗಳನ್ನು ಪಠಿಸುವ ಒಂದು ವಿದ್ವಾಂಸ ಏನೆಂದು ಕರೀತೇವೆ ಅಂದ್ರೆ ಉದ್ಗಾತೃ ಎಂದು ಕರೀತೇವೆ. ಅದೇ ರೀತಿ ಸಂಗೀತದ ವೇದ ಎಂದು ಕರೀತೇವೆ. ಅದೇ ರೀತಿ ಲಾಸ್ಟ್ ಅಂಡ್ ಲಿಸ್ಟ್ ಒಂದು ವೇದ ಯಾವ್ದಪ್ಪ ಅಂದ್ರೆ ಅಥರ್ವಣ ವೇದ. 4ನೇ ವೇದ ಯಾವ್ದಪ್ಪ ಅಂದ್ರೆ ಅಥರ್ವಣ ವೇದ. ಈ ವೇದವನ್ನು ಬ್ರಹ್ಮವೇದ ಎಂದು ಕೂಡ ಕರೆದಿದ್ದಾರೆ. ಇದು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಈ ಅಥರ್ವಣ ವೇದವನ್ನು ಬ್ರಹ್ಮವೇದ ಎಂದು ಕೂಡ ಕರೆಯುತ್ತೇವೆ. ಅದೇ ರೀತಿ 731 ಶ್ಲೋಕಗಳಿವೆ. ಅದೇ ರೀತಿ ಶತಪಥ ಬ್ರಾಹ್ಮಣಕ, ಒಂದೇ ಬ್ರಾಹ್ಮಣಕ ಇದೆ ವಿದ್ಯಾರ್ಥಿಗಳೇ. ಶತಪಥ ಎಂಬ ಬ್ರಾಹ್ಮಣಕ ಇದೆ. ಅದೇ ರೀತಿ ಸತಿ ಪದ್ಧತಿ ಕೂಡ ಈ ಒಂದು ಅಥರ್ವಣ ವೇದದಲ್ಲಿ ಕಂಡು ಬಂದಿದೆ. ಅದೇ ರೀತಿ ವಿದ್ಯಾರ್ಥಿಗಳೇ
ಈ ಒಂದು ಅಥರ್ವ, ಈ ಒಂದು ಅಥರ್ವಣ ವೇದದ ಮಂತ್ರಗಳನ್ನು ಪಠಿಸುವ ವಿದ್ವಾಂಸಗೆ ಅಥರ್ವ ಎಂದು ಕರೆಯುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳೇ ಇಲ್ಲಿ ಗೋತ್ರ ಎಂಬ ಪದ ಕೂಡ ಉಲ್ಲೇಖವಿದೆ. ಅದೇ ರೀತಿ ಈ ವೇದವನ್ನು ಬ್ರಹ್ಮವೇದ ಎಂದು ಕೂಡ ಕರೆಯುತ್ತೇವೆ. ಒಟ್ಟು ಎಷ್ಟು ಶ್ಲೋಕಗಳು ಅಂದರೆ 731 ಶ್ಲೋಕಗಳು ಇವೆ ವಿದ್ಯಾರ್ಥಿಗಳು. ಈ ರೀತಿಯಾಗಿ ವೇದಗಳ ಮೇಲೆ ಯಾವುದಾದರೂ ಪ್ರಶ್ನೆ ಬರಬಹುದು ವಿದ್ಯಾರ್ಥಿಗಳಿಗೆ. ದಯವಿಟ್ಟು ಇವೆಲ್ಲ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್. ಎಲ್ಲ ಪಾಯಿಂಟ್ ವಿದ್ಯಾರ್ಥಿಗಳು ಒಂದು ಪಾಯಿಂಟ್ ಅಲ್ಲ, ಎಲ್ಲ ಪಾಯಿಂಟ್ಸ್ ಗಳು ಕೂಡ ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ಚೆನ್ನಾಗಿ ಕೇಳಿ ವಿದ್ಯಾರ್ಥಿಗಳೇ, ನೋಟ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ರಿಪೀಟ್ ಮಾಡ್ತೀವಿ, ಚೆನ್ನಾಗಿ ಕೇಳಿ. ವೇದಗಳ ಸಂಖ್ಯೆ ಎಷ್ಟು ಬಂದ್ರೆ 4: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಋಗ್ವೇದದಲ್ಲಿ ಎಷ್ಟು ಶ್ಲೋಕಗಳು ಬಂದ್ರೆ 1024 ಶ್ಲೋಕಗಳಿವೆ. ಅದೇ ರೀತಿ 10 ಮಂಡಳಗಳು ಇವೆ. ಅದೇ ರೀತಿ ವಿದ್ಯಾರ್ಥಿಗಳೇ 3ನೇ ಮಂಡಳದಲ್ಲಿ ಗಾಯತ್ರಿ ಮಂತ್ರ ಇದೆ. ಅದೇ ರೀತಿ ಗಾಯತ್ರಿ ಮಂತ್ರವನ್ನು ರಚಿಸಿದ ಋಷಿ ಯಾರಪ್ಪ ಅಂದ್ರೆ ವಿಶ್ವಾಮಿತ್ರ. ಗಾಯತ್ರಿ ಮಂತ್ರವನ್ನು ಯಾರಿಗೆ ರಚಿಸಿದ್ರಪ್ಪ ಅಂದ್ರೆ ಸೂರ್ಯನ ತಾಯಿಯಾದ ಸಾವಿತ್ರಿ ದೇವಿಗೆ ಅಥವಾ ಬೆಳಕಿನ ದೇವತೆಗೆ ರಚಿಸಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿಗಳು 7ನೇ ಮಂಡಲದಲ್ಲಿ ದಸರಾಜನ ಯುದ್ಧ ಇದೆ. ಅದೇ ರೀತಿ ಬೆಳಕಿನ ವೇಗ ಕೂಡ ಕಂಡು ಬರುತ್ತದೆ ತುಂಬಾ ಸಲ ಎಕ್ಸಾಮ್ ಅಲ್ಲಿ. ಅದೇ ರೀತಿ ವಿದ್ಯಾರ್ಥಿಗಳೇ ಈ ಗಾಯತ್ರಿ ಮಂತ್ರವನ್ನು ಯಾರಿಗೆ ಒಂದು ರಚಿಸಿದ್ದಾರಪ್ಪ ಅಂದ್ರೆ ಸೂರ್ಯನ ತಾಯಿಯಾದ ಸಾವಿತ್ರಿ ದೇವಿಗೆ ರಚಿಸಿದ್ದಾರೆ. ರಚಿಸಿದ ಒಂದು ಋಷಿ ಯಾರಪ್ಪ ಅಂದ್ರೆ ವಿಶ್ವಾಮಿತ್ರ. ಅದೇ ರೀತಿ ವಿದ್ಯಾರ್ಥಿಗಳೇ ಈ ಒಂದು ಬ್ರಾಹ್ಮಣಗಳು ಕೂಡ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಒಂದು ಋಗ್ವೇದದ ಬ್ರಾಹ್ಮಣಗಳು ಯಾವ ಬಂದ್ರೆ ಐತರೇಯ ಮತ್ತು ಕೌಶಿತಕಿ. ಅದೇ ರೀತಿ ವಿದ್ಯಾರ್ಥಿಗಳೇ ಯಜುರ್ವೇದದ ಒಂದು ಶ್ಲೋಕಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ವಿದ್ಯಾರ್ಥಿಗಳು. ಅದೇ ರೀತಿ ಪದ್ಯಗಳ ಸಂಖ್ಯೆ 1984. ಅದೇ ರೀತಿ ವಿದ್ಯಾರ್ಥಿಗಳ ಒಟ್ಟು ಅಧ್ಯಾಯಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 10. ಅದೇ ರೀತಿ ಈ ಒಂದು ಯಜುರ್ವೇದದ ಮಂತ್ರಗಳನ್ನು ಪಠಿಸುವ ಒಂದು ವಿದ್ವಾಂಸಗೆ ಅಧ್ವರ್ಯ ಎಂದು ಕರೀತೇವೆ. ಅದೇ ರೀತಿ ಸಾಮವೇದ ಅಥವಾ ಸಂಗೀತದ ವೇದ ಎಂದು ಕೂಡ ಕರೀತೇವೆ. ಇದರಲ್ಲಿ 1603 ಶ್ಲೋಕಗಳು ಕಂಡು ಬರ್ತವೆ. 1603 ಶ್ಲೋಕಗಳು ಕಂಡು ಬರ್ತವೆ. ಅದೇ ರೀತಿ ಈ ಒಂದು ಸಾಮವೇದ ಮಂತ್ರಗಳನ್ನು ರಚಿಸುವ ವ್ಯಕ್ತಿಗೆ ಉದ್ಗಾತರು ಎಂದು ಕರೀತೇವೆ. ಅದೇ ರೀತಿ ಸಂಗೀತದ ವೇದ ಎಂದು ಕೂಡ ಕರೀತೇವೆ. ಲಾಸ್ಟ್ ಅಂಡ್ ಲಿಸ್ಟ್ ಯಾವ್ದಪ್ಪ ಅಂದ್ರೆ ಅಥರ್ವಣ ವೇದ. ಈ ಒಂದು ವೇದವನ್ನು ಬ್ರಹ್ಮವೇದ ಎಂದು ಕೂಡ ಕರೀತೀವಿ. ಅದೇ ರೀತಿ 731 ಶ್ಲೋಕಗಳಿವೆ. ಅದೇ ರೀತಿ ಬ್ರಹ್ಮವೇದ ಎಂದು ಕರೀತೀವಿ. ಅದೇ ರೀತಿ ಗೋತ್ರ ಎಂಬ ಪದ ಎಲ್ಲಿ ಉಲ್ಲೇಖ ಇದೆ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ಅಥರ್ವಣ ವೇದದಲ್ಲಿ ಕಂಡು ಬರುತ್ತದೆ. ಅದೇ ರೀತಿ ವಿದ್ಯಾರ್ಥಿ ಶತಪಥ ಎಂಬ ಬ್ರಾಹ್ಮಣಕ ಕೂಡ ಇದೆ. ಅದೇ ರೀತಿ ಸತಿ ಪದ್ಧತಿ ಉಲ್ಲೇಖ ಕೂಡ ಈ ಒಂದು ಅಥರ್ವಣ ವೇದದಲ್ಲಿ ಇದೆ. ಅದೇ ರೀತಿ ಈ ಒಂದು ಅಥರ್ವಣ ವೇದದ ಒಂದು ಮಂತ್ರಗಳನ್ನು ಪಠಿಸುವ ಒಂದು ವಿದ್ವಾಂಸ ಏನಂತ ಕರೀತೇವೆ ಅಂದ್ರೆ ಅಥರ್ವ ಎಂದು ಕರೀತೇವೆ. ಈ ರೀತಿಯಾಗಿ ಅನೇಕ ಬಾರಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ನಾವು ಕೂಡ ಒಂದು ಒಳ್ಳೆಯ ಪ್ರಿಪರೇಷನ್ ಮಾಡಿ ವಿದ್ಯಾರ್ಥಿಗಳೇ ಇವೆಲ್ಲ ಪಾಯಿಂಟ್ ಬರೆದು ಮತ್ತೆ ರಿವಿಷನ್ ಮಾಡಿ ನಿಮ್ಮ ಒಂದು ಉನ್ನತವಾದ ಸ್ಟಡಿಗೆ ನನ್ನ ಒಂದು ಚಿಕ್ಕ ಕಾಣಿಕೆ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ಕೇಳಿ. ಅದೇ ರೀತಿ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ವಿದ್ಯಾರ್ಥಿಗಳು. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯವಾಗುತ್ತದೆ.